ಬೇಸಿಗೆಯ ಬಿಸಿಲಿನಲ್ಲಿ ಹುಷಾರಿಲ್ಲದೆ ಇದ್ದಾಗ ಬಾಯಾರಿಕೆ ಆದಾಗ ಹಣ್ಣಿನ ರಸ ಕುಡಿಯೋದು ಎಷ್ಟು ಖುಷಿ ಅನ್ಸುತ್ತಲ್ವ. ಬಟ್ ಯಾರು ತಾನೇ ಮಾರ್ಕೆಟಿಗೆ ಹೋಗ್ಬಿಟ್ಟು ಹಣ್ಣನ್ನು ತಗೊಂಡು ಬಂದು ಮನೆಯಲ್ಲಿ ಅದನ್ನು ಕ್ಲೀನ್ ಮಾಡಿ ಮಿಕ್ಸರ್ಗೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಎಲ್ಲರೂ ಕೂಡ ಪ್ಯಾಕೆಟ್ನಲ್ಲಿ ಸಿಗುವಂಥ ಜ್ಯೂಸನ್ನು ತೊಗೊಂಬಂದು ಕುಡಿತೀವಿ. ಬಟ್ ನೆನಪಿರಲಿ, ಆ ಒಂದು ಪ್ಯಾಕೆಟ್ನಲ್ಲಿ ಇರ್ತಕ್ಕಂಥ 100% ಜ್ಯೂಸು ಏನು ಕಾನ್ಸಂಟ್ರೇಷನ್ ಬಳಸೇ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಕಂಪ್ನಿಗಳು ನಿಮಗೆ ಫ್ರೂಟ್ ಜ್ಯೂಸನ್ನು ಕೊಡುತ್ತೆ. ಆ ಫ್ರೂಟ್ ಜ್ಯೂಸನ್ನು ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿದ್ರೆ ಅದರಲ್ಲಿ ಹಣ್ಣಿನ ಒಂದು ಪಲ್ಪ್ ಅಥವಾ ಹಣ್ಣಿನ ಒಂದು ಒಳಗಡೆಯ ಇನ್ನು ತಿರುಳು ಅಂತ ನಾವು ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ಅಂಶದಷ್ಟು ಶುಗರ್ ಇರುತ್ತೆ. ಸಕ್ಕರೆ ಅಂಶ ಜಾಸ್ತಿ ಆದಷ್ಟು ಮಧುಮೇಹ ಮತ್ತು ಸಕ್ಕರೆ ಕಾಯಿಲೆಗೆ ಅದು ಆಹ್ವಾನ. ಎಷ್ಟೋ ಸ್ಟಡಿಗಳಿರುತ್ತೆ, ಭಾರತದಲ್ಲಿ ಸಿಗುವಂಥ ಹಣ್ಣಿನ ಜ್ಯೂಸ್ಗಳು ಹೊರದೇಶದ ಕೋಕೋ ಕೋಲಾ ಮತ್ತು ಪೆಪ್ಸಿಯಲ್ಲಿರುವಂಥ ಶುಗರ್ಗಿಂತ ಜಾಸ್ತಿ ಇರುತ್ತೆ ಅಂತ. ಇದರಿಂದ ನಮ್ಮ ಆರೋಗ್ಯ ಹಾಳಾಗಲ್ವೇ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿ ತಂದಿರತಕ್ಕಂಥ ಹಣ್ಣನ್ನು ನೀವೇ ಅದನ್ನು ಸುಲಿದುಬಿಟ್ಟು ತೊಳೆದುಬಿಟ್ಟು ಅದನ್ನು ನೀವು ಮಿಕ್ಸರ್ನಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬ ಆರೋಗ್ಯಕರ. ನೆನಪಿರಲಿ, ಎಷ್ಟೋ ದಿನಗಳು ಇಟ್ಟರೂ ಕೂಡ ಆ ಜ್ಯೂಸ್ಗಳು ಹಾಳಾಗಲ್ಲ. ನ್ಯಾಚುರಲ್ ಆಗಿರೋದು ಯಾಕೆ ಹಾಳಾಗಲ್ಲ? ಹಾಳಾಗಲೇಬೇಕಲ್ವಾ? ಅದಕ್ಕೆ ಹಾಳಾಗದೇ ಇರುವ ಹಾಗೆ ಕೆಮಿಕಲ್ನ ಬಳಸ್ತಾರೆ.